ಶ್ರೀಗುರುಭ್ಯೋ ನಮಃ ಹರಿ ಓಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಮುಂದುವರೆದಂಥ ಒಂದು ಭಾಗ. ಈ ಒಂದು ಎರಡನೇ ಭಾಗದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳು ಏನಪ್ಪ ಅಂತಂದರೆ, ಕೆಲವೊಂದಷ್ಟು ಈ ವ್ರತಕಥೆಗಳನ್ನು ಮಾಡುವಾಗ ನಾವು ಮಾಡಬಾರದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಒತ್ತಿ ಹೇಳಬೇಕು. ನೀವು ಪ್ರತಿ ವರ್ಷವೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇರ್ತೀರಿ. ಆದರೆ ಈ ವರ್ಷ ಏನಪ್ಪ ಅಂತಂದರೆ, ನಾವು ಏನು ಮಾಡಬೇಕು ಏನು ಮಾಡಬಾರದು ಹೇಳೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಫಸ್ಟ್ ನಾವು ಏನೇನು ಮಾಡಬಾರದು ಎಂಬುದನ್ನು ಗಮನಿಸೋಣ. ಯಾಕಂದರೆ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂತಹ ದೊಡ್ಡದಾದಂಥ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ಆ ಹಬ್ಬದಲ್ಲೂ ಕೂಡ ಇದಕ್ಕೆ ವ್ರತ ಎಂಬುದಾಗಿ ಕರೀತಾರೆ. ಹಬ್ಬಗಳಲ್ಲಿ ವ್ರತ ನಿಯಮಗಳು ಬೇರೆ, ಜಪ ನಿಯಮಗಳು ಬೇರೆ, ಶಾಂತಿ ನಿಯಮಗಳು ಬೇರೆ, ಹಾಗೆ ಅಭಿಷೇಕ ನಿಯಮಗಳು ಬೇರೆ, ದೇವಸ್ಥಾನದ ನಿಯಮಗಳು ಬೇರೆ, ಹೀಗೆ ಬೇರೆ 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 ನಿಯಮಗಳನ್ನು ಅನೇಕ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ. ನಾವು ಹೇಳುವಂಥದ್ದು ಅನೇಕ ಪುರಾಣಗಳನ್ನು, ಭವಿಷ್ಯ ಪುರಾಣ, ಬ್ರಹ್ಮಾಂಡ ಪುರಾಣ, ಹೀಗೆ ಪುರಾಣಗಳಲ್ಲಿ ಹೇಳಿರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ಒಂದನೇದಾಗಿ, ನಾವು ಯಾವ ದಂಪತಿಗಳು ಅಥವಾ ಯಾವ ಮುತ್ತೈದೆಯು ಈ ವ್ರತವನ್ನು ಮಾಡುತ್ತೋ ಅಂತಹ ಮುತ್ತೈದೆಯು ವಿಶೇಷವಾಗಿ ಆ ದಿವಸ ಒಂದು ಬೆಳಿಗ್ಗೆಯಿಂದ ಸೂರ್ಯೋದಯದಿಂದ ಉದಯದವರೆಗೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಶಾಸ್ತ್ರದ ಪ್ರಕಾರ ಉದಯಾದುದಯಂ ವಾರಂ ಎಂಬುದಾಗಿ ಹೇಳಿದ್ದಾರೆ. ಸೂರ್ಯ ಉದಯದಿಂದ ಸೂರ್ಯ ಉದಯಕ್ಕೆ ಒಂದು ವಾರ ಅಂತ, ಅಂದರೆ ಒಂದು ವಾರ ಅಂದರೆ ಒಂದು ದಿವಸ ಹೇಳುವಂಥ ಒಂದು ಅರ್ಥ. ಹಾಗಾಗಿ ನಮಗೆ ಸೂರ್ಯೋದಯ 8ನೇ ತಾರೀಕಿಗೆ ಆಗತ್ತೆ ಬೆಳಿಗ್ಗೆ ಅಂತಂದರೆ, ದಿವಸ ಸೂರ್ಯೋದಯದವರೆಗೂ ಕೂಡ ಒಂದು ದಿವಸ ಹೇಳುವಂಥ ಅರ್ಥ. ಒಂದು 6 ಗಂಟೆ 5 ನಿಮಿಷಕ್ಕೆ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ 8ನೇ ತಾರೀಕು ಶುಕ್ರವಾರ. ಮರು ದಿವಸ ಬೆಳಗ್ಗೆ 6 ಗಂಟೆ 10 ನಿಮಿಷದವರೆಗೂ ಒಂದು ದಿವಸ ಅಂಥೇಳಿ. ಇಂತಹ ದಿವಸ ಏನು ಮಾಡಬೇಕು? ಒಂದನೇದಾಗಿ ಕಾಯ ವಾಚ ಮನಸ. ಫಸ್ಟ್ ನಾವು ಪೂಜೆ ಮಾಡುವಂತಹ ಬಹಳ ಮುಖ್ಯವಾದಂಥ ಸಿದ್ಧತೆಗೆ ಮೈಂಡ್ ಸೆಟ್ ಸರಿಯಾಗಿರಬೇಕು. ಯಾಕಂದರೆ ಈ ಕಡೆ ಪೂಜೆ ಕೂತ್ಕೊಳ್ಳುವಂಥದ್ದು ಏನೋ ಕಿರಿಕಿರಿಯೋ, ಏನೋ ಗಲಾಟೆಯೋ, ಏನೋ ಹಣಕಾಸಿನ ಸಮಸ್ಯೆಯೋ, ಅಥವಾ ಬೇರೆ ಯಾರೋ ಬರ್ತಾರೋ, ರಿಲೇಷನ್ನೋ, ಕಿರಿಕಿರಿಯೋ, ಕಾನೂನಿನ ಸಮಸ್ಯೆಯೋ, ಕೋರ್ಟು ಕಚೇರಿ ಅಂತಹ ತೊಂದರೆಗಳು ಇದೆ ಅಂತಾದರೆ ನೀವು ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳೋದು ಯಾಕಂದರೆ ನಿರಾಹಾರವು ಯಥಾತ್ಮಾನವು ತನ್ಮನಸ್ಕವು ಸಮಾಹಿತವು ಎಂಬುದಾಗಿ ನಮ್ಮ ಚಂಡಿಕಾ ಪಾರಾಯಣೆಯಲ್ಲಿ ಹೇಳ್ತದೆ. ನಿರಾಹಾರವು ಯಥಾತ್ಮಾನವು ತನ್ಮನಸ್ಕವು ಸಮಾಹಿತವು ಅಂತಂದರೆ, ನಾವು ಪೂಜೆಗಳನ್ನು ವ್ರತಗಳನ್ನು ಮಾಡುವಾಗ ನಮ್ಮ ಮನಸ್ಸು ಆದಷ್ಟು ಹಗುರವಾದಂಥ ಆಹಾರವನ್ನು ತಿನ್ನಬೇಕು ಎಂಬುದಾಗಿ ಹೇಳಿದರು. ಒಂದು ಸಸ್ಯಾಹಾರಗಳಿರಬಹುದು, ಅಥವಾ ಹಣ್ಣು ಹಾಲುಗಳಿರಬಹುದು, ಅಥವಾ ನಮ್ಮ ಆಚರಣೆಯಲ್ಲಿ ತಕ್ಕಂತೆ ಅಲ್ಪ ಆಹಾರ ಅಂತೇಳಿ ಹೇಳಬಹುದು. ಹಾಗಾಗಿ ಎಷ್ಟಾಗತ್ತೋ ಅಷ್ಟು ಉಪಹಾರಗಳನ್ನು, ಉಪವಾಸಗಳನ್ನು ವ್ರತಗಳ ಸಂಬಂಧವಾದಂಥ ರೀತಿಯಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನೇನೋ ನನಗೆ ವಯಸ್ಸಾಗಿದೆ, BP ಶುಗರ್ ಇದೆ, ಅಥವಾ ನನ್ನ ಕೈಯಲ್ಲಿ ಉಳಿಲಿಕ್ಕಾಗಲ್ಲ, 1 ಗಂಟೆ 2 ಗಂಟೆ 3 ಗಂಟೆ ಕೂತ್ಕೊಳ್ಳಿಕ್ಕೆ ಆಗಲ್ಲ ಹೇಳುವಂಥ ವ್ಯಕ್ತಿಗಳು ಅನಿವಾರ್ಯವಾಗಿ ಏನೋ ಒಂದು ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಆದರೆ ಫಸ್ಟು ನಮ್ಮ ಶರೀರ ಹಗುರವಾಗಿರಬೇಕು. ಎರಡನೇದಾಗಿ ಮೈಂಡು ಕೂಡ ಹಗುರವಾಗಿರಬೇಕು. 100 ಫೋನುಗಳು, 100 ಸಮಸ್ಯೆಗಳು, ಟೆನ್ಷನ್ಗಳು ಇರಬಾರ್ದು. ಒಂದು ದಿವಸ ಆದರೂ ಕೂಡ ಅದನ್ನೆಲ್ಲ ಹೊರಗಡೆ ಇಟ್ಟುಬಿಡಿ. ಒಂದೊಂದು ಪೂಜೆ ಮಾಡೋದು, ಫೋಟೋ ತೆಗೆದು ಸ್ಟೇಟಸ್ಸಿಗೆ ಹಾಕೋದು, ಇನ್ನೊಬ್ಬರಿಗೆ ಇದು ಮಾಡೋದು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಾವು ಏನು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತೇವೆಯೋ, ಒಂದು ಕಡೆ ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಡಿ. ಎಲ್ಲ ಮುಗಿದ ಮೇಲೆ ಬೇಕಾಗಿದ್ದರೆ ನಿಮ್ಗೆ ಯಾರಿಗೆ ಕಳಿಸ್ಬೇಕು ಮಾಡಬೇಕು ಹಾಕಿಡಿ. ಪೂಜೆ ಮಾಡುವಾಗ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಬಾರ್ದು. ಯಾಕಂದರೆ ಯದ್ ಭಾವಂ ತದ್ ಭವತಿ ಅಂತ, ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಭಗವಂತನು ಫಲ ಕೊಡ್ತಾನೆ. ನಮ್ಮ ಭಾವನೆಯೇ ಸರಿ ಇಲ್ಲ ಅಂತಾದರೆ ಯಾವ ಫಲಗಳು ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಭಾವನೆ ಸರಿಯಾಗಿರಬೇಕು, ನಮ್ಮ ಭಾವನೆಯೂ ಕರೆಕ್ಟಾಗಿರಬೇಕು. ನಮ್ಮ ಭಾವನೆಯೂ ಸರಿ ಇದ್ದಾಗ ಸರಿಯಾದಂಥ ಫಲ ಕೊಡ್ತಾನೆ ಭಗವಂತ. ಅದು ಸರಿ ಇಲ್ಲ ಅಂತಾದರೆ ಫಲ ನಮಗೆ ಸರಿ ಬರಲಿಕ್ಕಿಲ್ಲ. ಹಾಗಾಗಿ ಎದ್ದು ಭಾವಂ ಫಸ್ಟು ನಮ್ಮ ಮೈಂಡ್ ಸೆಟ್ಟನ್ನು ಇವತ್ತಿನ ದಿವಸ ನಾನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಆ ಮಹಾಲಕ್ಷ್ಮಿ ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾಳೆ. ಇನ್ನು 6 ತಿಂಗಳ 1 ವರ್ಷ 2 ವರ್ಷದ ಒಳಗಡೆಗೆ ನನಗೆ ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ ಹೇಳುವಂಥ ಒಂದು ಭಕ್ತಿಯ ಭಾವನೆ ಬಹಳ ಮುಖ್ಯವಾದಂಥದ್ದು. ನಂಬಿಕೆ ಇಲ್ಲ ಅಂತಾದರೆ ಯಾವ ಔಷಧಿಯೂ ಕೂಡ, ಚಿಕಿತ್ಸೆಯೂ ಕೂಡ ಫಲಕಾರಿಯಾಗುವುದಿಲ್ಲ. ಹಾಗಾಗಿ ನಾವು ವೈದ್ಯರ ಹತ್ರ ಹೋದಾಗ ಒಂದು ಔಷಧಿ ತೆಗೆದುಕೊಂಡ್ಬರ್ತೇವೆ, ನಮ್ಮ ಮನಸ್ಸಿಗೆ ಈ ಔಷಧಿ ಖಂಡಿತವಾಗೂ ಗುಣ ಆಗತ್ತೆ ಹೇಳುವಂಥ ಭಕ್ತಿ ಭಾವನೆ ಹೇಗೆ ಔಷಧಿ ಮೇಲೆ ಇರುತ್ತೋ ಹಾಗೆ ಇದರ
ಮೇಲೆ ಕೋಟಿ ಸೂರ್ಯ ಸಮಪ್ರಭಾ, ಒಂದು ಸೂರ್ಯನೇ ನಾವು ಹೀಗೆ ನೋಡ್ತೇವೆ, ಅಂತಹ ಕೋಟಿ ಸೂರ್ಯರ ಸಮಪ್ರಭೆ ಮಹಾಗಣಪತಿಯಲ್ಲಿದೆ. ಇನ್ನು ಲಕ್ಷಗಟ್ಟಲೆ ಆ ಒಂದು ಪ್ರಭೆ ಮಹಾಲಕ್ಷ್ಮಿಯಲ್ಲಿದೆ. ಜಗತ್ತಿನ ಸಕಲ ಚರಾಚರ ವಸ್ತುನಲ್ಲೂ ಕೂಡ ಚೇತನವಾದಂಥ ಸ್ವರೂಪದಿಂದ ಮಹಾಲಕ್ಷ್ಮಿ ತುಂಬಿದ್ದಾಳೆ. ಹಾಗಾಗಿ ನಮ್ಮ ಮನಸ್ಸು ಬಹಳ ಕೇಂದ್ರೀಕೃತವಾಗಿ ಭಕ್ತಿಯಿಂದ ನಮ್ಮ ಮನಸ್ಸು ಭಗವತಿಯನ್ನೇ ಧ್ಯಾನ ಮಾಡ್ತಾ ಇರಬೇಕು, ಒಂದು ದಿವಸ ಆದರೂ ಕೂಡ ಅಂತಹ ಪರಿಸ್ಥಿತಿಯಲ್ಲಿರಬೇಕು. ಇನ್ನೊಂದು ವಾಚ. ವಾಚ ಅಂತಂದರೆ ನಮ್ಮಲ್ಲಿ ಆ ಮಹಾಲಕ್ಷ್ಮಿಯ ನಾಮಸ್ಮರಣೆ ಇರಬೇಕು. ನೀವು ಏನೇ ಒಂದು ಧ್ಯಾನ ಮಾಡಿ, ಜಪ ಮಾಡಿ, ಶ್ಲೋಕ ಹೇಳ್ಕೊಳ್ಳಿ, ಅಥವಾ ನಿಮಗೆ ಯಾವುದು ಶ್ಲೋಕ ಬರುವುದಿಲ್ವೋ ನಿಮಗೆ ಅನೇಕ ಮಂತ್ರಗಳನ್ನೆಲ್ಲ ಕೇಳ್ತಾ, ಯಾರಾದರೂ ಯೂಟ್ಯೂಬಲ್ಲಿ ಮಾಡಿರುವಂತಹ ಮಂತ್ರಗಳು ಕಥೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಕೇಳ್ತಾ ನೀವು ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ, ಈ ಒಂದು ಶ್ಲೋಕವನ್ನು ಪುನಃ ಪುನಃ ರಿಪೀಟಾಗಿ ಹೇಳ್ತಾ ಇರಿ. ಯಾಕಂದರೆ ವಾಚ, ನಾವು ಆ ದಿವಸ ಕೆಟ್ಟದ್ದು ಮಾತಾಡದೇ ಇದ್ದ ಹಾಗೆ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ನಮ್ಮ ಮನಸ್ಸಲ್ಲೇ ಇರಬೇಕು. ಇದು ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಗಮನಿಸಬೇಕು. ಇವತ್ತೇನಾಗಿದೆ, ಆಡಂಬರವಾದಂತಹ ಪೂಜೆಯಾಗಿದೆ, ಅಲಂಕಾರವಾದಂತಹ ಪೂಜೆಯಾಗಿದೆ, ಭಕ್ತಿಯೂ ಕೂಡ ಬಹಳ ಕಡಿಮೆ ಮಟ್ಟ, ಹಾಗೆ ಪ್ರೀತಿಯೂ ಕೂಡ ಇಲ್ಲ. ಅದಕ್ಕೆ ಭಗವಂತ ಒಂದು ಕಡೆ ಹೇಳ್ತಾನೆ, ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಒಂದು ತುಳಸಿಯನ್ನು, ಒಂದು ಹೂವನ್ನು ಸಾಲಿಗ್ರಾಮದ ಮೇಲೆ ಹಾಕಿದ್ರೆ ಅಖಂಡವಾದಂಥ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಇವಾಗೇನಾಗಿದೆ, ಬಹಳ ಆಡಂಬರವಾದಂತಹ ಒಂದು ಜೀವನ, ಆಡಂಬರವಾದಂಥ ವ್ಯವಸ್ಥೆಯಾಗಿದೆ. ಆದಷ್ಟು ಅದನ್ನು ಕಡಿಮೆ ಮಾಡ್ತಾ, ಆದಷ್ಟು ನಮ್ಮ ಮನಸ್ಸು ವಾಚ ಆ ಭಗವತಿಯನ್ನೇ ಧ್ಯಾನ ಮಾಡ್ತಾ, ಅನೇಕ ಸ್ತೋತ್ರಗಳೆಲ್ಲ ಇದೆ, ಆ ಸ್ತೋತ್ರಗಳನ್ನು ನಿಮಗೆ ಹೇಳಲಿಕ್ಕೆ ಬಂದರೆ ಹೇಳಿ, ಅಥವಾ ಬುಕ್ಗಳಿದೆ ಅದನ್ನು ಹೇಳಿ, ಶ್ಲೋಕವನ್ನು ಆದಷ್ಟು ಸ್ಪಷ್ಟವಾಗಿ ಸರಿಯಾದಂಥ ರೀತಿಯಲ್ಲಿ ಉಚ್ಚಾರಣೆ ಮಾಡಿ. ಮಾಡಲಿಕ್ಕೆ ಬರಲಿಲ್ಲವೋ ನಿಮ್ಮ ಮನಸ್ಸಿಗೆ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾ ಪೂಜೆಯನ್ನು ಮಾಡಿ. ಇನ್ನೊಂದು ಬಹಳ ಮುಖ್ಯವಾಗಿ ಕಾಯ ಎಂಬುದಾಗಿ ಹೇಳಿದ್ರು. ಯಾಕಂದರೆ ಕಾಯ ಅಂದರೆ ನಮ್ಮ ಶರೀರವೂ ಕೂಡ ಶುದ್ಧಿಯಾಗಿರಬೇಕು. ಅಶೌಚಾದಿಗಳು, ಮೈಲಿಗೆಗಳು ಹೀಗೆ ಇರಬಾರ್ದು ಪೂಜೆಯನ್ನು ಮಾಡುವಾಗ. ಯಾಕಂದರೆ ನಾವು ಏನು ಕರ್ಮವನ್ನು ಪೂಜೆಯನ್ನು ಮಾಡ್ತೇವೆಯೋ ಅದು ಶತಸಿದ್ಧವಾಗಿ ಫಲವನ್ನು ಕೊಟ್ಟೇ ಕೊಡುತ್ತದೆ. ಇವತ್ತಾಗದೇ ಇರಬಹುದು, ನಾಳೆಗಾಗದೇ ಇರಬಹುದು, ನಾಡಿದ್ದು ಕೂಡ ಆಗದೇ ಇರಬಹುದು. ಆದರೆ ಕಾಲಾನಂತರದಲ್ಲಿ ಪಾಪ ಪುಣ್ಯ ಮುಭಾಭ್ಯಾಂ ಮನುಷ್ಯ ಲೋಕಃ ಎಂಬುದಾಗಿ ಒಂದು ಉಪನಿಷತ್ತಿನಲ್ಲಿ ಬರುತ್ತೆ. ಹಾಗಾಗಿ ಮಾಡಿದಂತಹ ಪೂಜೆ ಪುನಸ್ಕಾರಗಳು ಬೀಜರೂಪವಾದಂತಹದ್ದು, ಅದು ಒಂದಲ್ಲ ಒಂದು ಸಲ ಫಲವನ್ನು ಕೊಟ್ಟೇ ಕೊಡುತ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಎಷ್ಟು ಶ್ರದ್ಧೆಯ ದೇಯಂ ಅಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಅಂಥೇಳಿ ಅರ್ಥ ಮಾಡಿಕೊಳ್ಬೇಕು. ಶ್ರದ್ಧೆಯಿಂದ ನಾವು ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬಾರ್ದು. ಅಶ್ರದ್ಧೆಯಿಂದ ಕೊಟ್ಟರೆ ಏನಾಗ್ತದೆ, ಅಶ್ರದ್ಧೆಯ ಅದೇಯಂ ಎಂಬುದಾಗಿ ಹೇಳಿದ್ರು. ಅಶ್ರದ್ಧೆಯಿಂದ ಕೊಟ್ಟರದೆಲ್ಲ ಏನಾಗತ್ತೆ, ಅದಕ್ಕೂ ಫಲ ಬರುತ್ತೆ, ಆದರೆ ಏನಾಗತ್ತೆ, ತಾಮಸಿಕವಾದಂಥ ಫಲ ಬರುತ್ತೆ. ನಮ್ಮ ಅಪೇಕ್ಷೆ ಏನಿದೆಯೋ ಸಾತ್ವಿಕವಾದಂತಹ ಪುಣ್ಯತಮವಾದಂತಹ ಫಲಗಳು ಏನು ಬರಬೇಕೋ ಆ ಫಲಗಳು ನಮಗೆ ಸಿಗುವುದಿಲ್ಲ. ತಾಮಸಿಕವಾದಂಥ ಫಲಗಳು, ದುಃಖಗಳು, ದರಿದ್ರತನವು ಹೀಗೆಲ್ಲ ಬರುತ್ತೆ. ಹಾಗಾಗಿ ಆದಷ್ಟು ಸಾತ್ವಿಕವಾದಂಥ ಫಲ ಬರಬೇಕು ಅಂತಂದರೆ ಒಳ್ಳೆಯ ಮನಸ್ಸಿಂದ, ಒಳ್ಳೆಯ ಪ್ರೀತಿಯಿಂದ, ಭಕ್ತಿಯಿಂದ, ಭಕ್ತಿಗೆ ಭಗವಂತ ಬಹಳ ಮುಖ್ಯವಾಗಿ ಒಲಿತಾನೆ. ಹಾಗಾಗಿ ಶುದ್ಧವಾದಂಥ ಶರೀರದಿಂದ, ಶುದ್ಧವಾದಂಥ ವ್ಯವಸ್ಥೆಯಿಂದ ಪೂಜೆ ಮಾಡಿ. ಮತ್ತು ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಾಲೇ ಕುರಿಯಾತ್, ಎಷ್ಟೊತ್ತಿಗೋ ಪೂಜೆ ಮಾಡುವಂಥದ್ದಲ್ಲ. ಉತ್ತಮವಾದಂಥ ಲಗ್ನ 6 ಗಂಟೆಯಿಂದ 7:40 ಕರ್ಕ ಲಗ್ನ ಇದೆ. ಆ ಲಗ್ನದಲ್ಲಿ ಮಾಡಿ, ಬಹಳ ಪ್ರಶಸ್ತವಾದಂಥದ್ದು. ಸೂರ್ಯ ಉದಯ ಲಗ್ನವೂ ಕೂಡ ಬಹಳ ಉತ್ತಮವಾದದ್ದು ಎಂಬುದಾಗಿ ಹೇಳ್ತೇನೆ. ಇನ್ನೊಂದು, ಆ ದಿವಸ ಆದಷ್ಟು ಬ್ರಹ್ಮಚರ್ಯ ವ್ರತದಿಂದ ಇರಬೇಕು ಗೃಹಸ್ಥರಾದಂಥವರು, ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಎರಡನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ವ್ರತಾಚರಣೆಯನ್ನು ಮಾಡುವ ಮಾತ್ರದಿಂದ ನಮಗೂ ಒಳ್ಳೆಯದಾಗತ್ತೆ, ಮನೆಯಲ್ಲಿ ಮಾಡುವ ಮಾತ್ರದಿಂದ ಮನೆ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಷ್ಟೋ ಜನಕ್ಕಿದೆ, ಹೆಂಡತಿ ಮಾಡ್ತಾಳಲ್ಲ, ಇನ್ನೊಬ್ಬರು ಮಾಡ್ತಾರಲ್ಲ, ನಮಗೇನು ಹೇಳುವಂಥ ಮನಸ್ಥಿತಿ ಇರುತ್ತೆ. ಆದರೆ ಇದೆಲ್ಲ ಪೂಜೆ ಹೇಳುವಂಥದ್ದು ಒಬ್ಬರು ಮಾಡಿದ್ರೆ ಹೇಗೆ ಒಂದು ಗಂಧವನ್ನು, ಗಂಧದ ಹೂವನ್ನು, ಗಂಧದ ಪರಿಮಳವನ್ನು, ಹೇಗೆ ಒಂದು ಮರ ಹೇಳುವಂಥದ್ದು ಕಾಡಲಿದ್ರೆ ಎಲ್ಲ ಕಡೆಗೂ ಗಂಧದ ಪರಿಮಳ ಬಂದ ಹಾಗೆ ಮನೆಯಲ್ಲಿ ಒಬ್ಬರು ಪೂಜೆ ವ್ರತಕಥೆಗಳನ್ನು ಮಾಡಿದ್ರೂ ಕೂಡ ಅದು ಎಲ್ಲರಿಗೂ ಕೂಡ ಪುಣ್ಯವೂ ಕೂಡ ಬರುತ್ತೆ. ಅದೇ ತರಹ ಡಿಸ್ಟರ್ಬು, ತೊಂದರೆಗಳಾದರೆ ಹಪವೂ ಕೂಡ ಎಲ್ಲರಿಗೂ ಕೂಡ ಬರುತ್ತೆ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳುತ್ತೆ. ಹಾಗಾಗಿ ಆದಷ್ಟು ನಾವು ವ್ರತವನ್ನು, ಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆಯಿಂದ ಮಾಡಬೇಕು. ಎರಡನೇದಾಗಿ ಆ ದಿವಸ ವ್ರತ ಮಾಡುವ ಒಂದು ದಿವಸ ಕೆಲವೊಂದು ನಿಷಿದ್ಧವಾದಂಥ ಪದಾರ್ಥವನ್ನು ಸೇವನೆ ಮಾಡಬಾರ್ದು. ನಿಷಿದ್ಧವಾದ್ದು ಅಂದರೆ ನಿಮಗೆ ಗೊತ್ತಿರುತ್ತೆ, ಹೆಚ್ಚು ಬಿಡಿಸಿ ಹೇಳುವಂಥದ್ದಿಲ್ಲ. ನಿಷಿದ್ಧವಾದಂಥ ಪದಾರ್ಥಗಳನ್ನು, ಹಾಗೆ ಮಲಿನವಾದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರ್ದು. ಆದಷ್ಟು
ಮನೆಯಲ್ಲೇ ಹಬ್ಬದ ಅಡುಗೆಯನ್ನು ಮಾಡಿ ಗೊತ್ತಾಯ್ತಾ. ಇವತ್ತೆಲ್ಲ ನೂರಾರು ಜೊಮ್ಯಾಟೊನೋ ಬೇರೆ ಬೇರೆಯಿಂದ ಬಂದುಬಿಡುತ್ತೆ, ಅದರಿಂದೆಲ್ಲ ತರಿಸೋದಲ್ಲ. ನಾವೇ ಕೈಯಲ್ಲಿ ಅಡುಗೆಯನ್ನು ಮಾಡಿ ನಮ್ಮ ಕೈಯಲ್ಲಿ ಆದ ಮಟ್ಟಿಗೆ ಶುದ್ಧವಾದಂಥದ್ದನ್ನು ಭಗವತಿಗೆ ನೈವೇದ್ಯವನ್ನು ಮಾಡಿ, ಅದಕ್ಕೆ ನೈವೇದ್ಯಂ ಭಕ್ತಿತೋ ದದ್ಯಾತ್ ಎಂಬುದಾಗಿ ಈ ವ್ರತಕಥೆಗಳು ಬರುತ್ತೆ. ನಾವು ಭಕ್ತಿಯಿಂದ ನಿಮ್ಮ ಕೈಯಲ್ಲಿ ಏನಾಗುತ್ತೋ, ಒಂದು ಪಾಯಸ ಆಗುತ್ತೋ, ಅನ್ನ ಆಗುತ್ತೋ, ಚಿತ್ರಾನ್ನ ಆಗುತ್ತೋ, ಏನಾಗುತ್ತೋ, ಅಥವಾ ದಧ್ಯನ್ನ ಮೊಸರನ್ನಾಗುತ್ತೋ, ಮಹಾಲಕ್ಷ್ಮಿಗೆ ಏನು ನಿಮ್ಮ ಕೈಯಲ್ಲಾಗುತ್ತೋ ಅದನ್ನು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ ಆದಷ್ಟು ಹೊರಗಡೆಯಿಂದ ತರುವಂಥದ್ದನ್ನು ಆದಷ್ಟು ದೇವಿಗೆ ನೈವೇದ್ಯ ಮಾಡೋದು, 4 ಜನಕ್ಕೆ ಕೊಡುವಂಥದ್ದು, ನಾವು ಸೇವನೆ ಮಾಡೋದು ಆದಷ್ಟು ಮಾಡದೇ ಇದ್ದ ಹಾಗೆ ಶುಚಿರಭೂತವಾದಂತಹ ಒಂದು ರೀತಿಯಲ್ಲಿ ಪ್ರಸಾದವನ್ನು ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ ಆದಷ್ಟು ಗುಡಾನ್ನ ಬೆಲ್ಲದನ್ನ ಬಹಳ ಶ್ರೇಷ್ಠವಾದಂಥದ್ದು ಮಹಾಲಕ್ಷ್ಮಿಗೆ. ಆದಷ್ಟು ಹೊರಗಡೆ ಇರುವಂತಹ ಮಲಿನವಾದಂಥ ಪದಾರ್ಥಗಳು ಬೇಡ. ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿ ವ್ರತವನ್ನು ಪೂಜೆ ಪುನಸ್ಕಾರ ಮಾಡ್ತಾರೆ ಅಂತಂದರೆ ಉಳಿದಂತಹ ವ್ಯಕ್ತಿಗಳು ಕೂಡ ದುರ್ವ್ಯಸನ ಬೇರೆ ಬೇರೆ ರೀತಿಯಾದಂಥದ್ದನ್ನು ಆದಷ್ಟು ಕೆಲವು ಸಲ ಮಾಡ್ತಾ ಇರ್ತಾರೆ, ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಕೂಡ ಇಂತಹ ವ್ರತಕತೆ ಇದ್ದಾಗ ಅಂಥದ್ದನ್ನು ಮಾಡಬಾರದು. ಮತ್ತು ಆ ದಿವಸ ವ್ರತಕತೆ ಮಾಡದಂತಹ ವ್ಯಕ್ತಿಗಳು, ಕುಟುಂಬದ ಸದಸ್ಯರು ಕೆಟ್ಟ ಮಾತಾಡುವಂಥದ್ದು, ಹೊರಗಡೆ ಹೋಗುವಂಥದ್ದು, ಹೊರಗಡೆ ಎಲ್ಲೋ ಪ್ರಯಾಣ ಮಾಡುವಂಥದ್ದೆಲ್ಲ ಮಾಡಬಾರ್ದು. ಪ್ರಯಾಣವನ್ನು ಕೂಡ ನಿಷಿದ್ಧ ಅಂತ ಹೇಳ್ತದೆ. ಏನೋ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಪಕ್ಕಕ್ಕೆಲ್ಲ ಹೋಗಿದ್ದಾರೆ ಅಂದರೆ ದೊಡ್ಡದಲ್ಲ, ಹೊರಗಡೆ ಹೋಗಿ ಪ್ರಯಾಣ ಮಾಡಬಾರ್ದು. ಮತ್ತು ಆ ದಿವಸವಾದರೂ ಕೂಡ ಲಕ್ಷ್ಮಿಯಲ್ಲಿ ಬಹಳ ಭಾವನಾತ್ಮಕವಾಗಿ ಮಾಡಿ ಬಹಳ ಗೌರವದಿಂದ ನಮ್ಮ ಅಹಂಕಾರವನ್ನು ಮೆಟ್ಟಿ, ಲಕ್ಷ್ಮಿಗೆ ಅಹಂಕಾರವನ್ನು ಕಂಡ್ರೆ ಆಗುವುದಿಲ್ಲ. ದೊಡ್ಡ ಕಥೆ ಬರುತ್ತೆ, ಇನ್ನೊಂದು ಯಾವುದಾದ್ರು ವಿಡಿಯೋದಲ್ಲಿ ಹೇಳೋಣ. ಇಂದ್ರನ ಸರ್ವಸ್ವವೂ ಕೂಡ ನಾಶವಾಯಿತು ಅಂಥೇಳಿ ಒಂದು ಕಥೆಯಲ್ಲಿ ಬರುತ್ತೆ. ಐರಾವತ ಹೇಳುವಂತಹ ಆನೆಗೆ ಅವನಿಗೆ ಋಷಿಗಳು ಕೊಟ್ಟಂತಹ ಒಂದು ಹಾರವನ್ನು ಅವನು ಕೊಡ್ತಾನೆ, ಋಷಿಗಳು ಇಂದ್ರನಿಗೆ ಕೊಡ್ತಾರೆ. ಇಂದ್ರನು ಆನೆಗೆ ಹಾಕ್ತಾನೆ, ಆನೆ ಕಾಲಿಂದ ಮೆಟ್ಟಿ ಬಿಡುತ್ತೆ. ಆವಾಗ ಲಕ್ಷ್ಮಿ ಅವನಿಗೆ ಶಾಪವನ್ನು ಕೊಟ್ಟು ಇಂದ್ರನ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ ಅಂತ ದೊಡ್ಡ ಕಥೆ ಅದು. ಹಾಗಾಗಿ ಮಹಾಲಕ್ಷ್ಮಿಗೆ ಅಹಂಕಾರ ಇರಬಾರದು. ಲಕ್ಷ್ಮಿಯನ್ನು ಭಕ್ತಿಯಿಂದ ದೇಹಿ ಅಂತ ಪ್ರೀತಿಸಬೇಕು. ಅಥವಾ ಭಗವಂತ ಇಷ್ಟನ್ನು ನನಗೆ ಕೊಟ್ಟಿದ್ದಾನೆ, ಇಷ್ಟನ್ನು ನಾನು ಅನುಗ್ರಹಿಸಿದ್ದಾನೆ ಹೇಳುವಂತಹ ಆ ಒಂದು ಭಾವನೆಯಿಂದ ಪೂಜೆ ಮಾಡಬೇಕು. ಹಾಗೆ ಅನಂತರದಲ್ಲಿ ಇರುವಂತಹ ಪೂಜೆ ಮಾಡಿರುವಂತಹ ಕೆಲವೊಂದಷ್ಟು ದ್ರವ್ಯಗಳನ್ನಾದರೂ ಕೂಡ ಒಂದು ಒಳ್ಳೆಯ ರೀತಿಯಾಗಿ ದಾನಾದಿಗಳನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಯತ್ ಹುತಂ ಯತ್ ದತ್ತಂ ತಥೈವ ತಿಷ್ಠತಿಯೇ ಎಂಬುದಾಗಿ ಹೇಳ್ತಾರೆ. ಈಗ ನಾವು ಒಂದು ಸ್ವಲ್ಪನ್ನಾದರೂ ಕೂಡ ಒಂದು 10 ರೂಪಾಯಿ ಇದೆ ಅಂತಾದರೆ ಒಂದು 50 ಪೈಸೆಯನ್ನಾದರೂ ಕೂಡ ಸಜ್ಜನರಿಗೆ, ಒಳ್ಳೆಯವರಿಗೆ ಅಥವಾ ಹಿರಿಯರಿಗೆ, ಮುತ್ತೈದರಿಗೆ ದಾನಾದಿಗಳನ್ನು ಮಾಡಬೇಕು. ಪೂಜೆಯನ್ನು ಮಾಡಿದಾಗ ವ್ರತಕಥೆಯಲ್ಲಿ ಬರುತ್ತೆ. ಇಂತಹದ್ದನ್ನು ನಾವು ದಾನಾದಿಗಳನ್ನು ಮಾಡುವ ಮಾತ್ರದಿಂದ ಇವತ್ತಿನ ಕಾಲಕ್ಕೆ ತಕ್ಕಂತೆ, ಯಾಕಂದರೆ ಎಲ್ಲೋ ಒಂದು ದೂರದಿಂದ ಒಬ್ಬರು ಬಂದಿದ್ದಾರೆ ವೃದ್ಧರು ಅಂತಂದರೆ ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿಯನ್ನು ಜಾಸ್ತಿಯಾಗಿ ಪ್ರಯತ್ನ ಮಾಡಿದ್ದ ಅನಾದಿಗಳನ್ನು ಮಾಡಬೇಕು. ಅದರ ಜೊತೆಗೆ ದತ್ತಂ ಅಂತಂದ್ರೆ ಏನು, ಇನ್ನೊಬ್ಬರಿಗೆ ಕೊಟ್ಟಾಗ ನಾನು ಕೊಟ್ಟೇನೆ ಹೇಳುವಂಥ ಮನಸ್ಸಿನ ಭಾವನೆ ಬೇಡ. ಇದು ಬಹಳ ಮುಖ್ಯವಾಗಿರಬೇಕು. ಆ ಭಗವತಿಯನ್ನೇ ಧ್ಯಾನ ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಡಬೇಕು ಹೇಳುವಂಥದ್ದು. ಹೀಗೇನಾಗಿದೆ, ನನ್ನ ಹತ್ರ ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ, ಹಾಗೆ ಕೊಟ್ಟೆ, ಹೀಗೆ ಕೊಟ್ಟೆ ಅಂದರೆ ಕೊಟ್ಟಂತಹ ಫಲಗಳು ಕೂಡ ನಾಶವಾಗ್ತದೆ ಅಂತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಈಗ ಬಲಗೈಲಿ ಕೊಟ್ಟಂಥದ್ದು ಎಡಗೈ ಗೊತ್ತಾಗಬಾರದು ಅಂತ ಅರ್ಥ. ಯಾತಕ್ಕೆ ಅಂತಂದರೆ ನಾವು ಅದನ್ನು ಹೇಳ್ಕೊಳ್ಬಾರ್ದು. ನಾವು ಏನು ಒಳ್ಳೆಯ ಕೆಲಸ ಮಾಡ್ತೇವೆಯೋ ಆದಷ್ಟು ಹೇಳ್ಕೊಳ್ಳೋದೇ ಮಾಡಬೇಕು ಒಳ್ಳೆಯ ಕೆಲಸವನ್ನು. ಯಾಕಂದರೆ ನಾವು ಹೇಳಿದಾಗ ಅದರ ಫಲವು ಕ್ಷೀಣವಾಗ್ತದೆ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಒಂದಷ್ಟು ಆಚರಣೆಗಳನ್ನು ಸೇರಿಸ್ಕೊಳ್ಳೋಣ, ಒಂದಷ್ಟು ಇಂತಹ ಆಚರಣೆಗಳನ್ನು ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.